ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಆಭರ ದದ್ಧಿ ತನ್ನಃ ಪ್ರದಾಶುಷೇ ದಾತವೇ ಭೂರಿಯತ್ತೆ ನವ್ಯೇ ದೇಷ್ಣೇ ಶಸ್ತೆ ಅಸ್ಮಿನ್ ತವುಕ್ಥೆ ಪ್ರಬ್ರವಾಮ ವಯಮಿಂದ್ರ. ಓಂ ಮಹಾಶಕ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 439ನೆಯ ಈ ಭಾಗದಲ್ಲಿ ಮಹಾಶಕ್ತಿ ಅನ್ನುವಂಥ ವಿಷ್ಣು ಸಹಸ್ರನಾಮ ಸ್ತೋತ್ರದ 180ನೇ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇದಿಷ್ಟನ್ನು ಕೂಡ ನಾವು ನೋಡಬೇಕಾಗಿದೆ. ಮೊದಲು ಮಹಾಶಕ್ತಿ ಎಂಬ ಶಬ್ದಕ್ಕೆ ಏನರ್ಥ ಅಂತ ನೋಡೋಣ. ಸ್ವಯಂ ಭಗವಂತ ಮಹಾಶಕ್ತಿ ಉಳ್ಳವನು, ನಮಗಿದು ಗೊತ್ತಿದೆ. ಮತ್ತು ಮಹಾಶಕ್ತಿ ಉಳ್ಳಂಥ ವ್ಯಕ್ತಿಗಳಲ್ಲಿ ಇವನೇ ಇದ್ದು ಅವನಿಗೆ ಶಕ್ತಿ ಕೊಟ್ಟವನು. ಮತ್ತು ಮಹಾಶಕ್ತಿ ಅನ್ನೋದಕ್ಕೆ ಬನ್ನಂಜಿ ಗೋವಿಂದಾಚಾರ್ಯ ಒಂದು ಅರ್ಥ ಬರೆದಿದ್ದಾರೆ. ಅದನ್ನೇ ನಾನು ನನ್ನ ಅರ್ಥದಲ್ಲಿ ಕೂಡ ವ್ಯಾಖ್ಯಾನದಲ್ಲಿ ಕೂಡ ಉಪಯೋಗ ಮಾಡಿಕೊಂಡಿದ್ದೇನೆ. ಮಹತಿ ಶ್ರೀರೂಪ ಶಕ್ತಿ. ಲಕ್ಷ್ಮಿ ಎಂಬ ಶಕ್ತಿ ಅಂದರೆ ಪತ್ನಿ ಅಂತ ಅರ್ಥ. ಆದ್ದರಿಂದ ಮಹತಿ ಶಕ್ತಿ ಅತ್ಯಂತ ಪೂಜ್ಯಳಾದಂಥ ಜಗತ್ತಿಗೆಲ್ಲದಕ್ಕೂ ಮಾತೆಯಾದಂಥ ಲಕ್ಷ್ಮಿ ಎಂಬ ಶಕ್ತಿ ಉಳ್ಳವನು ಅಂತ ಅದರ ಅರ್ಥ. ಮುಂದೆ ಈ ಮಂತ್ರಕ್ಕೆ, ಮೂಲ ಮಂತ್ರಕ್ಕೆ ಯಾರ್ಯಾರೇನು ಅರ್ಥ ಮಾಡಿದ್ದಾರೆ, ಬೃಹತಿ ಮಂತ್ರಕ್ಕೆ ಏನರ್ಥ ಅನ್ನೋದನ್ನೆಲ್ಲ ನೋಡೋಣ. ಮೂಲ ಬೃಹತಿ ಮಂತ್ರದಲ್ಲಿ, ಮೂಲ ಋಗ್ವೇದದ ಮಂತ್ರದಲ್ಲಿ ಮಾನೋಮರ್ಧಿರಾಭರ ದದ್ಧಿ ತನ್ನಃ ಪ್ರದಾಶುಷೇ ದಾತವೇ ಭೂರಿಯತ್ತೆ ನವ್ಯೇ ದೇಷ್ಣೇ ಶಸ್ತೆ ಅಸ್ಮಿಂತ ಉಕ್ಥೆ ಪ್ರಬ್ರವಾಮ ವಯಮಿಂದ್ರ ಸ್ತುವಂತಹ ಅಂತಿಷ್ಟಿದು ಮಂತ್ರ, 10ನೇ ಮಂತ್ರ. ಅದರಲ್ಲಿ ಮಾನೋಮರ್ಧಿ ಅಂತನ್ನುವುದು ಈ ಹಿಂದಿನ ಮಹಾವೀರ್ಯ ಅನ್ನುವ ನಾಮಕ್ಕೆ ಸೇರಿಕೊಂಡ್ಬಿಟ್ಟಿದೆ. ಮುಂದೆ ಈ ಮೂಲ ಋಗ್ವೇದದಲ್ಲಿ ಸ್ತುವಂತಹ ಅನ್ನುವವರೆಗೆ ಮಂತ್ರ ಇದೆಯಲ್ಲ, ಅಲ್ಲಿ ವಯಮಿಂದ್ರ ಅನ್ನುವವರೆಗೆ ಈ ಮಹಾಶಕ್ತಿ ಅನ್ನೋದಕ್ಕೆ ಸಂಬಂಧ. ಮುಂದೆ ಸ್ತುವಂತಹ ಅಂತ ಏನಿದೆ ಅದು ಅದರ ಮುಂದಿನ ಮಹಾದ್ಯುತಿ ಅನ್ನೋ ನಾಮಕ್ಕೆ ಸಂಬಂಧ. ಆದ್ದರಿಂದ ಈ 10ನೇ ಮಂತ್ರದಲ್ಲಿ ಮಾನೋಮರ್ಧಿ ಎನ್ನುವುದು 179ನೇ ನಾಮಕ್ಕೆ, ಮುಂದಿಂದು 180ನೇ ನಾಮಕ್ಕೆ, ಕೊನೆಯದ್ದು ಸ್ತುವಂತಹ ಅಂತನ್ನುವುದು 181ನೇ ನಾಮಕ್ಕೆ. ಹೀಗೆ ಒಂದು ವಿಚಿತ್ರ 3 ಮಂತ್ರಗಳಿಗೆ, 3 ಬೃಹತಿ ಮಂತ್ರಗಳಿಗೆ ಸಹಾಯ ಒದಗಿಸಿರ್ತಕ್ಕಂಥ ಒಂದು ಮಂತ್ರ ಇದೆ. ಅರ್ಥ ಏನು? ಮಾನೋಮರ್ಧಿ, ಅದನ್ನು ನಾವು ಹಿಂದೆ ಬೃಹತಿಯಲ್ಲಿ ಕಳೆದ ದಿವಸನೇ ನೋಡಿದ್ದೀವಿ. ನಮ್ಮನ್ನು ನೀನು ಹಿಂಸಿಸಬೇಡ. ಹಾಗಾದ್ರೆ ಏನು ಮಾಡಬೇಕು ಅಂದರೆ, ಆಭರ, ನಮಗೆ ನೀನು ಪೋಷಕನಾಗು. ನಿನ್ನ ಭಗವಂತನೇ, ನಿನ್ನ ಭೂರಿ ಅಂದರೆ ಬಹಳವಾದಂಥ ಏನೊಂದು ಧನ ಇದೆಯಲ್ಲ, ಅದನ್ನು ದಾಶುಷೆ, ಯಜಮಾನನಿಗೆ ನೀನು ಕೊಡಬೇಕಾಗಿದೆ. ಈಗ ಯಜಮಾನನಿಗೆ ಕೊಡಲಿಕ್ಕೆ ಅಂತ ನೀನು ಆ ಧನವನ್ನು ಇಟ್ಕೊಂಡಿದ್ದೆ. ಅದನ್ನು ನಮಗೆ ತತ್ ಧನಂ ಆಹೃತ್ಯ ದದ್ಧಿ, ಕೊಡು. ತ್ವಾಂ ಸ್ತುವಂತಹ, ನಾನು ನಿನ್ನನ್ನೇ ಸ್ತುತಿಸುತ್ತಾ, ಅಸ್ಮಿನ್, ಈ ಒಂದು ಮಂತ್ರದಲ್ಲಿ, ಮುಕ್ತ ಅನ್ನುವಂಥ ಈ ಮಂತ್ರದಲ್ಲಿ, ಈ ನಿಷ್ಕೈವಲ್ಯ ಶಸ್ತ್ರ ಈ ಮಂತ್ರದಲ್ಲಿ ನಿನಗಾಗಿ ಒಂದು ಹೊಸ ಮಂತ್ರವನ್ನು ಹಾಡ್ತೇವೆ. ಹೊಸ ಹವಿಸ್ಸೊಂದನ್ನು ನಿನಗೆ ನಾವು ಕೊಡಬೇಕಾಗಿದೆ. ಅದಕ್ಕಾಗಿ ಪ್ರಬ್ರವಾಮ, ಆ ಹವಿಸ್ಸನ್ನು ಕೊಡುವುದಕ್ಕಾಗಿ ಶ್ರೇಷ್ಠವಾದ ವೇದ ಮಂತ್ರವೊಂದನ್ನು ನಾವು ಹೇಳ್ತೇವೆ ಅಂತ ಇದು ಸಾಯಣಾಚಾರ್ಯ ಹೇಳಿದಂಥ ಅರ್ಥ. ಮುಂದೆ ಈ ಭಗವಂತಾಚಾರ್ಯರು
ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಅವರು ಮಹತಿ ಶಕ್ತಿ, ಭಕ್ತರಿಗೆ ಅಭೀಷ್ಟವನ್ನು ಕೊಡುವಂಥ ಶಕ್ತಿ ಉಳ್ಳವನು ಮಹಾಶಕ್ತಿ ಅಂತ ಇಷ್ಟು ಅರ್ಥವನ್ನು ಭಗವಂತಾಚಾರ್ಯರು ಈಗ ವರ್ಣನೆ ಮಾಡೇ ಇದ್ದಾರೆ. ಅವರು ಮೂಲ ಋಗ್ವೇದದ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದವರು. ಅದಕ್ಕೆ ಏನು ಮಾಡಿದ್ದಾರೆ, ಮತ್ತು ಮಹಾಶಕ್ತಿ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಅವರ ದೃಷ್ಟಿಯಲ್ಲಿ ಬೃಹತಿ ಮಂತ್ರ ಯಾವುದು? ಅಥಾ ದಧಾತಿ ದ್ರವಿಣಂ ಚರಿತ್ರೆ ಮಾನೋ ಮರ್ಧೇರಾಭರ ದದ್ದಿ ತನ್ನಃ ಪ್ರದಾಶುಷೆ ದಾತವೇ ಭೂರಿಯತ್ತೆ ನವ್ಯೇ ದೇಶ್ನೆ ಅಂತಿದು ಬೃಹತಿ ಮಂತ್ರ ಅವ್ರ ದೃಷ್ಟಿಯಲ್ಲಿ. ಅದನ್ನ ನಾವು ಇನ್ನು ಮುಂದೆ ನೋಡೋರಿದ್ದೇವೆ. ನಾವೀಗ ನೋಡ್ತಾ ಇರುವುದೆಲ್ಲ ಬೃಹತಿ ಮಂತ್ರದ ಸಂಪಾದನೆ ರಘುನಾಥ ಸ್ವಾಮಿಗಳ ದೃಷ್ಟಿಯಿಂದ. ಯಾವ ವಿಷ್ಣು ಸಹಸ್ರನಾಮದ ಯಾವ ಸಂಖ್ಯೆಯ ನಾಮ ಯಾವ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟು ಅನ್ನೋದನ್ನ ನಾವು ನೋಡ್ತಿರೋದು, ಮತ್ತೆ ಸಂಖ್ಯೆಯನ್ನ ನಾವು ಪರಿಗಣಿಸ್ತಾ ಇರೋದು ರಘುನಾಥ ಸ್ವಾಮಿಗಳ ಲೆಕ್ಕಾಚಾರದಲ್ಲಿ. ಆದರೂ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯ ಹೇಳಿದ ಅರ್ಥಗಳನ್ನು ನೋಡಿ ನಾವು ಮುಂದುವರಿತಾ ಇದ್ದೇವೆ. ಭಗವಂತನೇ, ಇಂದ್ರ ಅಂತ ಭಗವಂತನ ಪ್ರಾರ್ಥನೆ, ತ್ವಂ ನೀನು ನಹ ಅಸ್ಮಾನ್ ನಮ್ಮನ್ನ ಮಾ ಮರ್ಧೀಹಿ ಹಿಂಸಿಸಬೇಡ, ಮುಕ್ತರನ್ನಾಗಿ ಮಾಡು, ನಮ್ಮನ್ನು ದುರ್ಗತಿಗೆ ನೂಕಿ ನಿತ್ಯ ಸಂಸಾರದಲ್ಲಿಯೇ ನೂಕಿ ನಮ್ಮನ್ನ ಹಾಳು ಮಾಡಬೇಡ. ಅದಲ್ಲದೆ ಕಿಂಚ ದಾಶುಷೆ ಯಜಮಾನಾಯ, ದಾಶುಷ್ ಅಂದ್ರೆ ನಿನಗೆ ಹವಿಸ್ಸನ್ನು ಕೊಡುವಂಥ ಯಜಮಾನ, ಅವನಿಗೆ ದಾತವೇ ಕೊಡ್ಲಿಕ್ಕಾಗಿ ನಿಮ್ಮ ಹತ್ರ ದೊಡ್ಡ ಪ್ರಮಾಣದ ಧನ ಇದೆ. ತತ್ ಅಸ್ಮಭ್ಯಂ ಆಭರ, ಅದೇ ಧನವನ್ನು ನಮಗೂ ಕೂಡ ಕೊಡು. ಆಹೃತ್ಯ, ನಮಗದನ್ನ ತಂದು ನಮಗೆ ಸಮಾಧಾನ ಮಾಡುವ. ನಾವೆಲ್ಲರೂ ಕೂಡ ತ್ವಾಂ ನವ್ಯೇ ಸ್ತುತ್ಯೆ ನೂತನೇ ಅಪೂರ್ವೇ ವಾ, ಒಂದು ನೂತನವಾದಂಥ ಅಪೂರ್ವವಾದಂಥ ಶಸ್ತ್ರ ಮಂತ್ರದಲ್ಲಿ ತೊಡಗಿದ್ದೇವೆ. ಅದನ್ನು ನಿನಗೆ ಹೇಳಲಿಕ್ಕಾಗಿ ನಾವು ತೊಡಗಿದ್ದೇವೆ. ಅದು ನಿನ್ನನ್ನು ಪ್ರತಿಪಾದನೆ ಮಾಡುವಂಥದ್ದು ಅಂತ. ಉಕ್ತ ಅಂದ್ರೆ ಶಾಸ್ತ್ರ. ಪ್ರಬ್ರವಾಮ, ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಈ ಶಿಷ್ಯರಿಗೆ ಅದನ್ನು ಹೇಳ್ತಾ ಇದ್ದೇವೆ, ಯಾವುದನ್ನಾದ್ರೂ ಒಂದನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ನೀನು ನಮಗೆ ಯಜಮಾನನಿಗೆ ಕೊಡಬೇಕು ಅಂತ ಇರುವ ಹವಿಸ್ಸನ್ನ ನಾವು ಒಬ್ರು ಯಜಮಾನರು ಅಂತ ಪರಿಗಣಿಸಿ ನಮಗೂ ಕೂಡ ಕೊಡುವಂತ ಅದರ ಪ್ರಾರ್ಥನೆ ಆಗ್ತದೆ. ಇದಿಷ್ಟು ಭಗವಂತಾಚಾರ್ಯರು ಹೇಳಿದಂಥ ಅರ್ಥ. ಇನ್ನು ಮುಂದೆ ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ನೋಡೋಣ. ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ನಾವೀಗಾಗಲೇ ಮಂತ್ರ ಏನು ಅಂತ ಅನ್ನೋದು ನೋಡಿದ್ದೇವೆ. ಆಭರ ದದ್ದಿ ತನ್ನಃ ಪ್ರದಾಶುಷೆ ದಾತವೇ ಭೂರಿಯತ್ತೆ, ಇದಿಷ್ಟು ಮಂತ್ರ. ಹೇ ಇಂದ್ರ, ಭಗವಂತನೇ, ತೇ ತವ ಸಂಬಂಧಿನಿ, ನಿನಗೆ ಸಂಬಂಧಪಟ್ಟ ನವ್ಯ ಅಂದ್ರೆ ಅತ್ಯಪೂರ್ವವಾದ, ಶಸ್ತ ಅಂದ್ರೆ ಪ್ರಶಸ್ತವಾದ, ದೇಶ್ನೆ ಅಂದ್ರೆ ಶವಸಾಧನೆ, ಭಕ್ತಿಯನ್ನ ಸುಖಕ್ಕೆ ಸಾಧನವಾದದ್ದು ಅಂಥ ಮಂತ್ರ, ದಿವ್ಯವಾದಂಥ ಉಕ್ತೇ ಶಸ್ಯಮಾನೇ ಸತಿ. ಅದನ್ನು ನಾವು ಹೇಳ್ತಾ ಇರುವಾಗ ದಾಶುಷೆ ಯಜಮಾನಾಯ ದಾತವೇ ದಾತಂ, ಯಜಮಾನನಿಗೆ ಕೊಡ್ಲಿಕ್ಕೆ ಅಂತ ಮನಸಾ ದಾತವ್ಯತ್ವೇನ ಕ್ಲಿಪ್ತಂ, ಯಜಮಾನನಿಗೆ ಇಡೀ ಜೀವನ ಯಜ್ಞವನ್ನು ಯಜ್ಞ ಅಂತ ಭಾವಿಸಿ ಆ ಥರ ಧರ್ಮ ಕಾರ್ಯದಲ್ಲಿ ಅಧ್ಯಾತ್ಮ ಕಾರ್ಯದಲ್ಲಿ ತೊಡಗಿರುವಂತಹ ಏನು ಯಜಮಾನ ಇದ್ದಾನೆ ಅವನಿಗೆ ಕೊಡಬೇಕು ಈ ಯಜ್ಞವನ್ನ ಅಂತೇನು ನೀನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ, ಹಾಗೆ ಆಲೋಚನೆ ಮಾಡಿ ಇಟ್ಕೊಂಡಿದ್ದೀಯಲ್ಲ. ತತ್ ನಹ ಅಸ್ಮಭ್ಯಂ ದೇಹಿ, ನಮಗೂ ಕೂಡ ಆ ಧನವನ್ನ ನೀನು ಕೊಡು, ಯಜಮಾನನಿಗೆ ಕೊಡಬೇಕು ಅಂತ ಇಟ್ಕೊಂಡಿರೋದನ್ನು ನಮಗೂ ಕೂಡ ಕೊಡು ಅಂತ ಕೇಳ್ತಿದ್ದಾರೆ. ಯಾಕಂದ್ರೆ ನೀನು ಭೂರಿ ಶವಶಕ್ತಿಮಾನ್, ಮಹಾಶಕ್ತಿ ಉಳ್ಳವನು ನೀನು.
ಆದ್ದರಿಂದ ನಿನ್ನ ಮಹಿಮೆಯನ್ನು ನಾವೆಲ್ಲರೂ ತಿಳಿದಿದ್ದೇವೆ. ಅದನ್ನು ಯೋಗ್ಯರಾದಂಥ ಸಾಧಕರಿಗೆ ಉಪದೇಶಿಸ್ತೇವೆ ಕೂಡ. ಆದ್ದರಿಂದ ನಮಗೂ ನೀನು ಆ ಸಂಪತ್ತನ್ನು ಕೊಡು ಅಂತ ಕೇಳ್ಕೊತಾ ಇದ್ದಾರೆ. ರಘುನಾಥ ಸ್ವಾಮಿಗಳು ಅದನ್ನು ವರ್ಣಿಸುವಂತೆ ಶತ್ರುಹನನ, ಶತ್ರುಗಳನ್ನು ಕೊಲ್ಲುವ ಕೆಲಸ, ಮತ್ತೆ ಆ ಶತ್ರುಗಳ ಸಂಪತ್ತನ್ನು ಅಪಹರಿಸುವ ಕೆಲಸ, ಭಕ್ತರಿಗೆ ಅಭೀಷ್ಟವನ್ನು ಕೊಡುವ ಕೆಲಸ, ಇದರಲ್ಲೆಲ್ಲ ಮಹಾಶಕ್ತಿ ಇರೋದು ಈ ಭಗವಂತನಿಗೆ. ಆದ್ದರಿಂದ ಆತನನ್ನು ಮಹಾಶಕ್ತಿ ಅಂತ ಹೇಳ್ತಾರೆ ಅಂತಿಷ್ಟು ಸಂಗತಿಗಳು ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಹೇಳ್ತಿದ್ದೇನೆ ಅಂತ ಅನ್ನೋದನ್ನು ನೋಡ್ತೇನೆ. ಹೇ ಇಂದ್ರ, ಭಗವಂತನೇ, ತ್ವಂ ನೀನು ನಹ ಆಭರ, ನಮ್ಮನ್ನ ಪೋಷಿಸು. ಅದಲ್ಲದೆ ಅಪಿಚ ಎತ್ತೇ ಭೂರಿ ಮಹತ್, ಭೂರಿ ಅಂದ್ರೆ ಮಹತ್ ಅಂತ ಅರ್ಥ. ಶ್ಲೋಕದಲ್ಲಿ ಭೂರಿ ಅಂತಷ್ಟು ಮಾತ್ರ ಇದೆ. ಭೂರಿ ಅಂದರೆ ಬಹಳ ಬಹಳ, ಏನದು ಬಹಳ ಸಂಪತ್ತು, ನಿನ್ನ ಹತ್ರ ಇರುವುದು ಬಹಳ ಸಂಪತ್ತು. ಅಂದರೆ ಸಂಪತ್ತಿನ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿ ನಿನ್ನ ಬಳಿ ಇದ್ದಾಳೆ. ಅವಳನ್ನು ಯಜಮಾನನಿಗೆ ದಾತುಂ ಅಂದರೆ ಆವೋಢುಂ, ಯಜಮಾನನ ಬಳಿಗೆ ತರಲಿಕ್ಕೆ, ಲಕ್ಷ್ಮೀದೇವಿಯನ್ನು ನಿನ್ನ ಬಳಿಗೆ ತರಲಿಕ್ಕೆ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಲಕ್ಷ್ಮೀದೇವಿ ಭಗವಂತನ ಬಳಿ ಇದ್ದಾಳೆ, ಅವಳನ್ನು ಅವನು ಭಕ್ತರ ಬಳಿಗೆ ತರಬೇಕಾಗಿದೆ. ಭಕ್ತರ ಬಳಿಗೆ ಆ ಸಂಪತ್ತಿನ ಅಭಿಮಾನಿಯಾದ, ಜ್ಞಾನದ ಅಭಿಮಾನಿಯಾದಂಥ ಲಕ್ಷ್ಮೀದೇವಿಯನ್ನು ಕೊಡ್ಲಿಕ್ಕಾಗಿ, ತರಲಿಕ್ಕಾಗಿ ಅವನು ಅವಳನ್ನು ಇಟ್ಕೊಂಡಿದ್ದಾನೆ. ಹೀಗೆ ತಾನಿಟ್ಕೊಂಡಿರುವಂತಹ ಲಕ್ಷ್ಮೀದೇವಿಯನ್ನು ಅವನು ಭಕ್ತರಿಗೆ ಕೊಡ್ತಾನೆ. ಆ ಲಕ್ಷ್ಮೀದೇವಿಯನ್ನು ತನ್ನ ತತ್ ನಹ ಪ್ರದದ್ಧಿ, ನನಗೆ ನೀನು ಕೊಡಬೇಕು. ಅಸ್ಮಿನ್ ನವ್ಯೇ ನೂತನೇ ದೇಶ್ನೆ, ನವ್ಯ ಅಂದರೆ ನೂತನ, ಹೊಸದದು. ದೇಶ್ನ ಅಂದರೆ ಸುಖ ಸಾಧನ ಅಂತ ಅರ್ಥ. ರಘುನಾಥ ಸ್ವಾಮಿಗಳು ಅರ್ಥ ಬರೆದಿರೋದು. ದಾನಯೋಗ್ಯ ಅಂತ ಅರ್ಥ ಬರೆದಿರೋದು ಭಗವಂತರಾಯರು ಮತ್ತು ಸಾಯಣಾಚಾರ್ಯ. ಅಂಥ ಶಸ್ತ್ರ ಅಂದರೆ ಪ್ರಶಸ್ತವಾದ, ಶ್ರೇಷ್ಠವಾದದ್ದು. ತೇ ನಿನ್ನ ತತ್ಸಂಬಂಧಿನಿ ಉಕ್ತೆ, ನಿನಗೆ ಸಂಬಂಧಪಟ್ಟಂಥ ಉಕ್ತ ಅಂದರೆ ನಿಷ್ಕೇವಲ್ಯ ಶಸ್ತ್ರ ಏನಿದೆ ಅದರಲ್ಲಿ ವಯಂ ಪ್ರಬ್ರವಾಮ ಗಾಯಾಮ, ಅದೇ ಮಂತ್ರವನ್ನು, ಅದೇ ನಿಷ್ಕೇವಲ್ಯ ಶಸ್ತ್ರವನ್ನು ಉಪಯೋಗ ಮಾಡಿ ನಾವು ದಾನ ಮಾಡ್ತೇವೆ ಅಂತ ಭಕ್ತ ಹೇಳ್ತಾ ಇದ್ದಾನೆ. ಇಲ್ಲಿ ತಾಮ ಆವೋಢುಂ ಅಂತ ಹೀಗೆಲ್ಲ ಇದೆಯಲ್ಲ, ಅದನ್ನು ಸ್ವಲ್ಪ ಗಮನಿಸ್ಬೇಕು. ದ್ರವಿಣ ಅಂದರೆ ಸಂಪತ್ತು, ಭೂರಿ ಅಂದರೆ ಬಹಳವಾದಂಥ, ಭೂರಿ ಧನ ಅಂತ ಎಲ್ಲ ವ್ಯಾಖ್ಯಾನಕಾರರು ಅರ್ಥ ಮಾಡೇ ಇದ್ದಾರೆ. ನೀವು ಅದನ್ನು ಗಮನಿಸಿದ್ದೀರಿ. ಧನ ಅಂದರೆ ಧನಾಭಿಮಾನಿಯಾದ ಲಕ್ಷ್ಮೀದೇವಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಮುಂದೆ ಅದನ್ನೇ ದಾಶುಷೆ ಯಜಮಾನಾಯ ದಾತುಂ, ಯಜಮಾನನಿಗೆ ಕೊಡ್ಲಿಕ್ಕಾಗಿ, ದಾತವೇ ಅಂದರೆ ಕೊಡಲು ಅಂತ ಅರ್ಥ. ನಾನು ಅದನ್ನು ಆವೋಢುಂ ಅಂತ ಬರೆದಿದ್ದೇನೆ, ಅಂದರೆ ತಂದು ಕರೆದುಕೊಂಡು ಬರಲು ಅಂತ ಅರ್ಥ. ಆವೋಢುಂ ಆಂಗಿತ್ ಪೂರ್ವಕ ವಹ ಪ್ರಾಪಣೆ ಧಾತುವಿನ ತುಮುನ್ ಪ್ರತ್ಯಯ ಅಂತ ಶಬ್ದ ನಾನು ಬಳಕೆ ಮಾಡಿದ್ದೇನೆ. ಅದ್ಯಾಕೆ ಮಾಡಿದ್ದೇನೆ ಅಂದರೆ ಶ್ರೀ ಸೂಕ್ತದ ನೆನಪಾಯ್ತು ನನಗೆ ಆವಾಗ. ತಾಮ್ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಅಂತ. ಜಾತವೇದ ಸರ್ವಜ್ಞನಾದ ಭಗವಂತನೇ, ಅನಪಗಾಮಿನೀಂ ಎಂದೂ ನಮ್ಮನ್ನು ಬಿಟ್ಟು ಹೋಗದೇ ಇರುವಂಥ ಲಕ್ಷ್ಮೀದೇವಿಯನ್ನ ನನಗೆ, ನನ್ನ ಬಳಿಗೆ ಆವಹ ನೀನು ತೆಗೆದುಕೊಂಡು ಬಾ ಅಂತ ಅದರ ಪ್ರಾರ್ಥನೆ ಇದೆ. ಅಲ್ಲಿ ಆವಹ ಆಂಗಿತ್ ಪೂರ್ವಕ ವಹ ಪ್ರಾಪಣೆ ಧಾತುವಿನ ಲೋಟ್ಲಕಾರದ ಮಧ್ಯಮ ಪುರುಷ ಏಕವಚನ ಅಲ್ಲಿರೋದು ಆವಹ ಎಂಬಲ್ಲಿ. ಕರೆದುಕೊಂಡು ಬಾ ಅಂತ ಅಲ್ಲಿ ಪ್ರಾರ್ಥನೆ ಇದೆ. ಇಲ್ಲಿ
ದಾತವೇ ಅಂದ್ರೆ ಕೊಡ್ಲಿಕ್ಕಾಗಿ ಅಂದ್ರೆ ಲಕ್ಷ್ಮೀದೇವಿಯನ್ನ ಭಕ್ತನ ಬಳಿಗೆ ಕರೆದುಕೊಂಡು ಬರ್ಲಿಕ್ಕಾಗಿ. ಶಾಸ್ತ್ರದ ಸಂಪತ್ತನ್ನ ಮತ್ತು ಭೌತಿಕ ಸಂಪತ್ತನ್ನ ಈ ಭಕ್ತನಿಗೆ ಕೊಡ್ಲಿಕ್ಕಾಗಿ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ದಾತುಂ ಅಂದ್ರೆ ಆವೋಢುಂ ಅಂತ ಶ್ರೀ ಸೂಕ್ತದ ನೆನಪಿನಿಂದ. ಆವೋಢುಂ ಅಂದ್ರೆ ತಂದು ಕೊಡಲು ಅಂತ ಅದರ ತಾತ್ಪರ್ಯ ಆಗ್ತದೆ. ತತ್ ಅದನ್ನ ಪ್ರದದ್ಧಿ ನಮಗೆ ಕೊಡು ಅಂತ ಹೀಗರ್ಥ. ಇಲ್ಲಿ ಈ ಉಕ್ತ ಅಂತೆಲ್ಲ ಬಂತಲ್ಲ, ಅದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಾವು ನೋಡ್ಬೇಕು. ಪ್ರಾತಃಸವನದಲ್ಲಿ ಆಜ್ಯಶಸ್ತ್ರ ಮತ್ತೆ ಪ್ರೌಢಶಸ್ತ್ರ ಅಂತ ಎರಡು ಮಂತ್ರಗಳನ್ನು ಉಪಯೋಗ ಮಾಡ್ತಾರೆ. ಶಸ್ತ್ರ ಅಂದ್ರೆ ಇಲ್ಲಿ ಆಯುಧ ಅಂತ ಅರ್ಥ ಅಲ್ಲ, ಶಸ್ತ್ರ ಅಂದ್ರೆ ಶಸ್ತ್ರ ಮಂತ್ರಗಳು ಅಂತ ಅರ್ಥ. ಹಗಲಿನ ಯಜ್ಞದಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ ಇವೆರಡನ್ನು. ಮಾಧ್ಯಂದಿನ ಸವನ ಅದೇ ಮುಖ್ಯ ಸವನ, ಅದರಲ್ಲಿ ವೈಶ್ವದೇವ ಶಸ್ತ್ರ ಮತ್ತು ನಿಷ್ಕೇವಲ್ಯ ಶಸ್ತ್ರವನ್ನ ಉಪಯೋಗ ಮಾಡ್ತಾರೆ. ಸಾಯಂ ಸವನದಲ್ಲಿ ಮರುತ್ವದೀಯ ಶಸ್ತ್ರ ಮತ್ತು ಅಗ್ನಿಮಾರುತ ಶಸ್ತ್ರ ಅಂತ ಇಷ್ಟನ್ನ ಉಪಯೋಗ ಮಾಡ್ತಾರೆ. ಹೀಗೆ 6 ಶಸ್ತ್ರಗಳು ಅಂದ್ರೆ ಮಂತ್ರಗಳು ಅದನ್ನು ಉಪಯೋಗ ಮಾಡ್ತಾರೆ. ಅದು ಶಸ್ತ್ರ ಅಂದ್ರೆ ಏನು? ಛಂದೋಬದ್ಧವಾದದ್ದು, ಒಂದು ನಿರ್ದಿಷ್ಟವಾದ ಛಂದಸ್ಸು ಯಾವುದಕ್ಕಿರ್ತದಲ್ಲ ಅದು ಶಸ್ತ್ರ ಅಂತ ಕರೆಸ್ಕೋತದೆ. ಮತ್ತೆ ಗಾನಬದ್ಧವಾದ ಹಾಡಿನ ರೂಪದಲ್ಲಿದ್ರೆ ಅದನ್ನ ಸ್ತೋತ್ರ ಅಂತ ಕರೀತಾರೆ. ಇವಿಷ್ಟು 6 ಶಸ್ತ್ರ ಮಂತ್ರಗಳೇನಿವೆ ಅವುಗಳಲ್ಲಿ ನಿಷ್ಕೇವಲ್ಯ ಶಸ್ತ್ರ ಅಂತ ಅನ್ನೋದು ಬಹಳ ಮುಖ್ಯವಾದ ಶಸ್ತ್ರ. ನಿಷ್ಕೇವಲ್ಯ ಅಂತ ಯಾಕೆ ಕರೀತಾರೆ ಅದನ್ನ ಅಂದ್ರೆ, ಕೇವಲಂ ಭಗವತಃ ಗುಣರೂಪಾಣಿ ಶಂಸತಿ, ಭಗವಂತನ ಗುಣಗಳನ್ನ ಅವನ ವೈಭವವನ್ನು ಮಾತ್ರ ಅದು ವರ್ಣಿಸುವುದರಿಂದ ಅದಕ್ಕೆ ನಿಷ್ಕೇವಲ್ಯ ಅಂತ ಕರೀತಾರೆ. ಮತ್ತೊಂದು ಕಡೆ ಗೀತಾ ಪ್ರಸ್ಥಾನದಲ್ಲಿ ಏನಂ ಕೇವಲ ಆತ್ಮಾನಂ ನಿಷ್ಕ್ರಿಯತ್ವಾದ್ ವದಂತಿ ಅಂತ ಆಚಾರ್ಯ ಹೇಳ್ತಾರೆ. ಭಗವಂತನಿಗೆ ಕೇವಲ ಅಂತ ಕರೀತಾರೆ. ಯಾಕೆಂದ್ರೆ ಅವನು ನಿಷ್ಕ್ರಿಯ, ಪ್ರಾಕೃತವಾದ ಕ್ರಿಯೆ ಯಾವುದು ಅವನಲ್ಲಿಲ್ಲ, ಆದ್ರಿಂದ ಅವನನ್ನ ನಿಷ್ಕ್ರಿಯ ಅಂತ ವರ್ಣಿಸ್ತಾರೆ. ಆದ್ರಿಂದ ಕೇವಲ ಅಂದ್ರೆ ಭಗವಂತ. ಇದು ಈ ಶಬ್ದ ಗಮನಿಸಿ, ಕೇವಲ ಅಂದ್ರೆ ಮಾತ್ರ ಅಂತ ಅರ್ಥ, ಓನ್ಲಿ ಅಂತ ಅರ್ಥ. ಕೇವಲ ಶಬ್ದವಾಚ್ಯನಾದ ಭಗವಂತನ ಗುಣಗಳನ್ನು ವರ್ಣಿಸುವುದರಿಂದ, ಕೇವಲ ವಿಷ್ಣುವಿನ ಗುಣಗಳನ್ನು ವರ್ಣಿಸುವುದರಿಂದ ಅನ್ನೋದನ್ನೇ ಕೇವಲ ಅಂದ್ರೆ ಮಾತ್ರ, ಓನ್ಲಿ, ಕೇವಲ ಶಬ್ದವಾಚ್ಯನಾದ ಭಗವಂತನ ಗುಣಗಳನ್ನು ವರ್ಣಿಸುವುದರಿಂದ. ಆದ್ರಿಂದ ಇದನ್ನು ನಿಷ್ಕೇವಲ್ಯ ಅಂತ ವರ್ಣನೆ ಮಾಡ್ತಾರೆ. ಭಗವಂತನಾದ ನಾರಾಯಣನನ್ನ ಎಬ್ಬಿಸುವುದರಿಂದ ಇದಕ್ಕೆ ಉಕ್ತ ಅಂತ ಹೇಳ್ತಾರೆ. ಉಕ್ತ ಅಂದ್ರೆ ನಿಷ್ಕೇವಲ್ಯ ಶಾಸ್ತ್ರ ಅಂತ ಅರ್ಥವನ್ನ ಸಾಯಣಾಚಾರ್ಯರು ಕೂಡ ಬರದೇ ಇದ್ದಾರೆ. ಆದ್ರಿಂದ ಉಕ್ತ ಅಂದ್ರೆ ನಿಷ್ಕೇವಲ್ಯ ಶಾಸ್ತ್ರ ಅಂತ ನಾನು ಕೂಡ ಅರ್ಥವನ್ನ ಇಟ್ಕೊಂಡಿದ್ದೇನೆ. ಇದರಲ್ಲಿ ಕೆಲವು ಅರ್ಥಗಳನ್ನ, ಉಕ್ತ ಅಂದ್ರೆ ಉಕ್ತ ಅಂತ ಮೂಲತಃ ಭಗವಂತನನ್ನ ಹೇಳ್ತಾರೆ. ಯಾಕಂದ್ರೆ ಅವನು ಇಡೀ ಜಗತ್ತಿನ ಉತ್ಪತ್ತಿಯ ಕಾರಣ. ಉಕ್ತಂ ಉಕ್ತಾಪಕತ್ವಾತ್, ಜಗತ್ತನ್ನು ಸೃಷ್ಟಿಸುವುದರಿಂದ ಭಗವಂತ ಉಕ್ತ ಅಂತ ಹೇಳ್ತಾರೆ ಅವನಿಗೆ. ಪೃಥಕ್ ಪೃಥಕ್ ತಸ್ಯ ಚ ಅಂಗಾನಿ ಉಕ್ತಾನಿ ಜಗದೀಶಿತು, ಜಗತ್ತೆಲ್ಲವನ್ನು ಅವನೇ ಸೃಷ್ಟಿಸುವುದರಿಂದ, ಉತ್ಥಾಪನಾಥ ಜಗತ್ತನ್ನು ಎಬ್ಬಿಸುವುದರಿಂದ ಅವನು ಉಕ್ತ ಅಷ್ಟೇ ಅಲ್ಲ, ಅವನ ಪ್ರತಿಯೊಂದು ಅಂಗವೂ ಉಕ್ತವೇ. ಅವನ ಬಾಯಿ, ಮೂಗು, ಕಣ್ಣುಗಳು ಕ್ರಮವಾಗಿ ಅಗ್ನಿ, ವಾಯು, ಸೂರ್ಯರ ಸೃಷ್ಟಿ ಕಾರಣ ಆಗಿವೆ. ಅದರಿಂದ ಅವೆಲ್ಲವೂ ಕೂಡ ಉಕ್ತನೇ. ಮತ್ತೆ ಉಕ್ತ ಅಂದ್ರೆ ನಿರ್ದಿಷ್ಟವಾಗಿ ಬೃಹತಿ ಮಂತ್ರವೇ. ಬೃಹತಿ ಸಹಸ್ರ ರೂಪೇ ಚ ಸವುಕ್ತೇ ಪಂಚಧಾ ಸ್ಥಿತಃ. ಇಲ್ಲಿ ನಾವೇನು ಉಕ್ತ ಅಂತ ನೋಡ್ತಿದ್ದೀವಲ್ಲ, ನಿಷ್ಕೇವಲ್ಯ ಶಸ್ತ್ರ ಅಂದ್ರೆ ಇದೇ ಬೃಹತಿ ಮಂತ್ರ. ಆ ಬೃಹತಿ ಮಂತ್ರದಲ್ಲಿ ಅವನು 5 ರೂಪದಿಂದ ಇದ್ದಾನೆ. ಈ ಶಸ್ತ್ರ ಮಂತ್ರವೂ ಕೂಡ 5 ಭಾಗಗಳನ್ನ ಹೊಂದಿದೆ. ಸಯೇಷ ಮುಕ್ತನಾಮಾಸೋ ಸರ್ವೋತ್ಥಾಪನಕೋ ಹರಿಹಿ ಮಹಾಂಶ್ಚ ಪರಿಪೂರ್ಣತ್ವಾತ್ ಸಹಸ್ರ ಬೃಹತಿ ಸ್ಥಿತ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ.
ಉತ್ಥಾಪನಾದ ಉಕ್ಥನಾಮ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ವಾಯುವನ್ನು ಉಕ್ಥ ಅಂತ ಹೇಳ್ತಾರೆ. ಜಗತ್ತನ್ನು ಸೃಷ್ಟಿಸಿ ಅದಕ್ಕೆ ಪ್ರವೃತ್ತಿಯನ್ನು ಕೊಡುವವರು ಅಂತ. ಅವರು ಮಾತ್ರ ಅಲ್ಲ, ಲಕ್ಷ್ಮೀದೇವಿಯು ಕೂಡ ಉಕ್ಥ ಅಂತ ಕರೆಸ್ಕೋತಾಳೆ. ಭಗವಂತ ಉಕ್ಥನಾದ್ರೆ ಲಕ್ಷ್ಮೀದೇವಿ ಉಕ್ಥ. ಅದಾದ ಬಳಿಕವೇ ವಾಯುದೇವರು ಉಕ್ಥರು ಅಂತ ಕರೆಸ್ಕೊಂಡಿದ್ದಾರೆ. ಭಗವಂತ ಮತ್ತೆ ಲಕ್ಷ್ಮೀದೇವಿ ಇವರಿಬ್ಬರು ಸೇರಿ ಸೃಷ್ಟಿಸುವ ಮತ್ತೆ ಎಬ್ಬಿಸುವ ಜಗತ್ತನ್ನ ಅವರ ಅನುವರ್ತಿಗಳಾಗಿ ಈ ಪ್ರಾಣದೇವರು ಕೂಡ ಮಾಡ್ತಾರೆ. ಆದ್ರಿಂದ ವಾಯುದೇವರು ಕೂಡ ಉಕ್ತರೆ. ಇಲ್ಲಿ ಭಗವಂತನೇ ಉಕ್ತ, ಅವನನ್ನ ಎಬ್ಬಿಸುವುದರಿಂದ ಈ ಮಂತ್ರವು ಕೂಡ ಉಕ್ತ ಅಂತ ನಾವು ತಿಳಿಸ್ಕೊಳ್ಬೇಕು. ಭಾಗವತದ ಶ್ರುತಿಗೀತೆ ಮೊದಲಾದ ಕಡೆ ಲಕ್ಷ್ಮೀದೇವಿ ಮಲಗಿರುವ ಭಗವಂತನನ್ನ ವೇದ ಮಂತ್ರಗಳಿಂದ ವೇದಾಭಿಮಾನ್ಯ ಅಂತ ಲಕ್ಷ್ಮೀದೇವಿ ಎಬ್ಬಿಸ್ತಾಳೆ ಅಂತಿದೆ. ಭಗವಂತನೂ ಎಬ್ಬಿಸ್ತಾನೆ ಜಗತ್ತನ್ನ, ಲಕ್ಷ್ಮೀದೇವಿ ಭಗವಂತನನ್ನ ಏಳಿಸ್ತಾಳೆ, ಹಾಗೆ ಈ ಜಗತ್ತನ್ನು ಕೂಡ ಏಳಿಸ್ತಾಳೆ. ಇಂಥ ಎಲ್ಲ ಜವಾಬ್ದಾರಿ ಆ ಲಕ್ಷ್ಮೀದೇವಿಗೂ ಕೂಡ ಇದೆ. ಇದು ಉಕ್ತ ಶಬ್ದದ ವಿವರಣೆ. ಮಹಾಶಕ್ತಿ ಅಂತಿದೆಯಲ್ಲ, ಮಹತಿ ಪೂಜ್ಯ ಶಕ್ತಿ ಭಾರ್ಯ ವಿಷ್ಣು ಪತ್ನಿ. ಶಕ್ತಿ ಅಂದ್ರೆ ಪತ್ನಿ ಅಂತ ಅರ್ಥ. ಯಸ್ಮಾತ್ ಯಸ್ಮಾತ್ ಪರಮಾತ್ಮನಃ ಅನುಗ್ರಹೇಣ. ಯಸ್ಮಾತ್ ಅಂದ್ರೆ ಯಸ್ಮಾತ್ ಅಂದ್ರೆ ಯಾವ ಅಂತ ಅರ್ಥ. ಯಾವ ಅದು ಪಂಚಮಿ ವಿಭಕ್ತಿ. ಯಾವ ಪರಮಾತ್ಮನ ಅನುಗ್ರಹದಿಂದ ಈ ಮಹತಿ ಪೂಜ್ಯಳಾದಂತಹ ವಿಷ್ಣು ಪತ್ನಿ ಶಕ್ತಿ ಅಂತ ಕರ್ಸ್ಕೊಂಡಂಥವಳು, ಅವಳು ಜೀವೇ ಸಾಧಕೆ ಸನ್ನಿಹಿತ ಭವತಿ ಸಹ ಮಹಾಶಕ್ತಿ. ಇದು ನಾನು ಮಾಡ್ಕೊಂಡಿರುವ ಅರ್ಥ. ಶಕ್ತಿ ಅನ್ನೋ ಶಬ್ದಕ್ಕೆ, ಮಹಾಶಕ್ತಿ ಅನ್ನೋ ಶಬ್ದಕ್ಕೆ ಶಕ್ತಿ ಶಬ್ದ ವಾಚ್ಯರಾದ ಲಕ್ಷ್ಮೀದೇವಿಯನ್ನ ಪತ್ನಿಯನ್ನಾಗಿ ಹೊಂದಿರೋ ಅನ್ನೋ ಅರ್ಥವನ್ನ ಎಲ್ಲ ಹಿರಿಯರು ಮಾಡಿದ್ದನ್ನು ಗಮನಿಸಿದ ಮೇಲೆ ನನಗೆ ಅನಿಸಿದ ಅರ್ಥವು ಕೂಡ ಸರಿ ಅಂತ ಕಾಣಿಸ್ತು. ಗೋವಿಂದಾಚಾರ್ಯರು ಮೊದಲಾದವರು ಮಹತಿ ಶಕ್ತಿ ಯಸ್ಯ ಸಹ, ಯಸ್ಯ ಯಾವ ಪರಮಾತ್ಮನಿಗೆ ಮಹತಿ ಪೂಜ್ಯರಾದ ಶಕ್ತಿ, ಶಕ್ತಿ ಶಬ್ದ ವಾಚ್ಯರಾದ ಲಕ್ಷ್ಮೀದೇವಿ ಪತ್ನಿಯಾಗಿದ್ದಾಳೋ ಅವನು ಮಹಾಶಕ್ತಿ ಅಂತ ಅರ್ಥ ಮಾಡಿದ್ದಾರೆ. ನಾನು ಅದನ್ನು ಪಂಚಮಿ ಬಹುರೀಹಿ ಸಮಾಸ ಮಾಡ್ಕೊಂಡಿದ್ದೇನೆ. ಯಾವ ಭಗವಂತನ ಅನುಗ್ರಹದಿಂದ ಈ ಪೂಜ್ಯಳಾದಂತಹ ಲಕ್ಷ್ಮೀದೇವಿಯು ನಮ್ಮ ಮನೆಯಲ್ಲಿ ಮನದಲ್ಲಿ ಸನ್ನಿಹಿತರಾಗ್ತಾಳಲ್ಲ, ಅದಕ್ಕಾಗಿ ಆ ಭಗವಂತನನ್ನು ಮಹಾಶಕ್ತಿ ಅಂತ ಹೇಳಬೇಕು. ಭಾಗವತ ತಾತ್ಪರ್ಯದಲ್ಲಿ ಎರಡು ಕಡೆ ಶಕ್ಯತ್ವಾತ್ ಶಕ್ತಯೋ ಭಾರ್ಯಾಹ ಶಕ್ತಿ ಸಾಮರ್ಥ್ಯ ಮುಚ್ಯತೆ. ಶಕ್ಯ ಅಂದ್ರೆ ನಮ್ಮ ಅಧೀನರಾದವರು. ಪತ್ನಿಯನ್ನ ಶಕ್ತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಶಕ್ಯ ಅಂದ್ರೆ ಅಧೀನ ಅಂತ ಅರ್ಥ. ಪತ್ನಿಯು ಪತಿಗೆ ಅಧೀನ. ಲಕ್ಷ್ಮೀದೇವಿ ಭಗವಂತನಿಗೆ ಅಧೀನಳಾದ್ರಿಂದ ಅವಳನ್ನ ಶಕ್ತಿ ಅಂತ ಹೇಳ್ತಾರೆ. ಶಕ್ಯತ್ವಾತ್ ಶಕ್ತಯೋ ವಿಷ್ಣೋ ಮಹದಾದ್ಯಾಹ ರಮಾತಥ ಅಂತ ಮತ್ತೊಂದು ಕಡೆ. ಶಕ್ತಿ ಎಂಬ ಶಬ್ದದಿಂದ ರಮಾದೇವಿಯನ್ನು ಇಟ್ಕೊಳ್ಬೇಕು, ಹಾಗೆ ಮಹತ್ತತ್ವ ಮೊದಲಾದ ತತ್ವಗಳನ್ನು ಕೂಡ ಇಟ್ಕೊಳ್ಬೇಕು ಅಂತ ವರ್ಣಿಸ್ತಾರೆ. ಇದೇ ಅರ್ಥವನ್ನೇ ಈ ಬೃಹತಿ ಮಂತ್ರ ಯತ್ತೇ ಭೂರಿ ತತ್ ನಹ ಪ್ರದದ್ಧಿ ಅಂತ ಬೃಹತಿ ಮಂತ್ರ ಹೇಳಿದೆ. ತೇ ನಿನ್ನ, ಯತ್ ಯಾವ, ಭೂರಿ ಬಹಳವಾದದ್ದಿದೆಯಲ್ಲ ಅದನ್ನ ನಮಗೆ ಕೊಡುವಂತಿದೆಯಲ್ಲ, ಆ ಬಹಳವಾದದ್ದು ಏನಿದೆ ಅಂದ್ರೆ ಬಹಳವಾದದ್ದು ಸಂಪತ್ತೇ. ಈ ಭೂರಿ ಅಂತನೋ ಶಬ್ದವನ್ನ ಕೇವಲ ಬಹಳ ಬಹಳ ಅಂದ್ರೆ ಸಂಪತ್ತು ಮಾತ್ರ ಅಲ್ಲ, ಸಂಪತ್ತಿನ ಅಭಿಮಾನಿಯಾದ ಲಕ್ಷ್ಮಿ. ಯಾಕೆಂದ್ರೆ ನನಗೆ ಆ ಸಂದರ್ಭದಲ್ಲಿ ಅಂಬರಣಿ ಸೂಕ್ತದ 3ನೇ ಮಂತ್ರ ನೆನಪಿಗೆ ಬಂತು. ತಾಮ್ಮಾಹ ದೇವಾ ವ್ಯದಧು ಪುರುತ್ರ ಭೂರಿಸ್ಥಾತ್ರಾಂ ಭೂರ್ಯಾಹ ವೇಷಯಂತೀಂ ಅಂತ. ಭೂರಿಸ್ಥಾತ್ರಾಂ ಭೂರ್ಯಾ ವೇಷಯಂತೀಂ ಅಂತ. ಲಕ್ಷ್ಮೀದೇವಿ ಪುರುತ್ರ. ತಾಮ್ಮ ದೇವ ವ್ಯದಧು ಪುರುತ್ರ. ಪುರುತ್ರ ಅನೇಕ ಕಡೆಗಳಲ್ಲಿ, ಅನೇಕ ಸ್ಥಳಗಳಲ್ಲಿ, ಅಂದ್ರೆ ಭಗವಂತ ಯಾವ ದೇಶದಲ್ಲಿದ್ದಾನೆ, ಯಾವ ಕಾಲದಲ್ಲಿದ್ದಾನೋ ಆ ಎಲ್ಲ ದೇಶ ಕಾಲಗಳಲ್ಲಿ. ಭೂರಿಸ್ಥಾತ್ರಾಮ್ ಅನೇಕ ರೂಪಗಳಿಂದ ಇರುವಂಥವಳು. ಭೂರಿ ಅನೇಕ ಬಗೆಯಿಂದ, ಆವೇಶಯಂತೀಂ ಆವಿಷ್ಟಳಾಗಿ ಎಲ್ಲವನ್ನು ಕೂಡ ಪ್ರೇರಿಸ್ತಾ ಇದ್ದಾಳೆ. ಇದು ತುಂಬಾ ಸುಂದರವಾದಂತಹ ಅರ್ಥ. ಅಂಬರಣಿ ಸೂಕ್ತದಲ್ಲಿ ಭೂರಿಸ್ಥಾತ್ರ ಭೂರ್ಯಾವೇಶಯಂತಿ ಅಂತ ಏನು ಬಂದಿದೆಯಲ್ಲ,
ಆದ್ರಿಂದ ಭೂರಿ ಅಂದ್ರೆ ನಾನು ಲಕ್ಷ್ಮೀದೇವಿ ಅಂತ ಅರ್ಥ ಮಾಡ್ಕೊಂಡೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ. ಈ ಜಗತ್ತಿನ ಎಲ್ಲ ಜೀವಗಳಲ್ಲಿ ಎಲ್ಲೆಲ್ಲೇ ಏನೇ ಒಂದು ಸೃಷ್ಟಿ ಆದರೂ ಕೂಡ ಅದಕ್ಕೆಲ್ಲ ಬ್ರಹ್ಮ ಲಕ್ಷ್ಮೀದೇವಿ ಮಹದ್ಯೋನಿ ತಾಯಿ. ಎಲ್ಲ ಸ್ತ್ರೀಯರಲ್ಲೂ ಕೂಡ ಲಕ್ಷ್ಮೀದೇವಿ ರೂಪ ಇದೆ, ಎಲ್ಲ ಪುರುಷರಲ್ಲೂ ಕೂಡ ಲಕ್ಷ್ಮೀ ನಾರಾಯಣನ ರೂಪ ಇದೆ. ಅಹಂ ಬೀಜಪ್ರದಃ ಪಿತಾ. ಎಲ್ಲ ಕಡೆ ನಮ್ಮಿಬ್ಬರ ಸಂಯೋಗದಿಂದಲೇ ಸಂತಾನ ಮುಂದುವರಿಯೋದು. ಆದ್ರಿಂದ ಎಲ್ಲ ಸ್ತ್ರೀಯರಲ್ಲೂ ಕೂಡ ಅವಳಿದ್ದಾಳೆ. ಆವೇಶಯಂತಿ ಆವಿಷ್ಟಳಾಗಿ ಪ್ರೇರಿಸ್ತಾ ಇದ್ದಾಳೆ. ಪುರುತ್ರ ಅನೇಕ ಸ್ಥಳಗಳಲ್ಲಿ ಭೂರಿಸ್ಥಾತ್ರ ಅನೇಕ ರೂಪಗಳಿಂದ ಇದ್ದಾಳೆ. ಮತ್ತೆ ಭೂರಿಸ್ಥಾತ್ರ ಅಂದ್ರೆ ಕೇವಲ ಭೌತಿಕವಾದ ಸಂಪತ್ತಲ್ಲ, ಭೌತಿಕವಾದ ಸಂಪತ್ತು, ಜ್ಞಾನದ ಸಂಪತ್ತು, ವೈರಾಗ್ಯದ ಸಂಪತ್ತು, ಭಕ್ತಿಯ ಸಂಪತ್ತು, ಹೀಗೆ ಎಲ್ಲ ಥರದ ಸಂಪತ್ತುಗಳಲ್ಲೂ ಕೂಡ ಅವಳೇ ಇದ್ದಾಳೆ. ಸಂಪತ್ತಿನ ಅಭಿಮಾನಿನಿಯೇ ಅವಳು. ಈ ಭೂರಿ ಶಬ್ದ ವಸ್ತುತಃ ಶಕ್ತಿ ಎಂಬ ಶಬ್ದದ ಅರ್ಥವನ್ನೇನು ಹೇಳೋದಿಲ್ಲ. ವಿಷ್ಣು ಸಹಸ್ರನಾಮದ ಶಬ್ದದಲ್ಲಿ ನಾಮದಲ್ಲಿ ಮಹಾಶಕ್ತಿ ಅಂತಿದೆ. ಆ ಶಕ್ತಿ ಅಂತನೋ ಅರ್ಥವನ್ನು ಭೂರಿ ಅಂತ ಏನೋದೇನು ಹೇಳೋದಿಲ್ಲ, ಹೌದು. ಆದರೆ ಭೂರಿ ಅನ್ನೋ ಶಬ್ದ ಮಹತ್ ಅನ್ನೋ ಅರ್ಥವನ್ನು ಹೇಳ್ತದೆ. ಮಹಾಶಕ್ತಿ ಎಂಬಲ್ಲಿ ಮಹತ್ ಅಂತಿದೆಯಲ್ಲ, ಅದನ್ನು ಭೂರಿ ಅನ್ನೋ ಶಬ್ದ ಖಂಡಿತವಾಗಿ ಹೇಳ್ತದೆ. ಹಾಗೆ ಸಂಪತ್ತನ್ನೋ ಅರ್ಥವನ್ನು ಹೇಳ್ತದೆ. ಕೋಶಗಳ ಪ್ರಕಾರವೇ ಭೂರಿ ಅಂದ್ರೆ ಕೇವಲ ಬಹಳ ಅಂತ ಅರ್ಥ ಅಲ್ಲ. ಭೂರಿ ಅಂದ್ರೆ ಸಂಪತ್ತು ಅಂತ ಅರ್ಥ ಇದೆ. ಮತ್ತೆ ಸುವರ್ಣ ಬಂಗಾರ ಅಂತನೇ ಅರ್ಥವೇ ಕೋಶದಲ್ಲಿ ಕಂಡು ಬರ್ತದೆ. ಸುವರ್ಣ ಶಬ್ದದ ಅರ್ಥವನ್ನು, ಸಂಪತ್ತು ಎಂಬ ಅರ್ಥವನ್ನು, ಧನ ಎಂಬ ಅರ್ಥವನ್ನು ಭೂರಿ ಶಬ್ದ ಹೇಳ್ತದೆ. ಆದ್ರಿಂದಲೇ ಲಕ್ಷ್ಮೀದೇವಿ ಮಹತಿ ಅಂದ್ರೆ ಎಲ್ಲರಿಗೂ ಪೂಜ್ಯಳಾದವಳು, ಸಂಪತ್ತಿನ ಅಭಿಮಾನಿನಿ, ಮತ್ತೆ ಸುವರ್ಣ ವರ್ಣಳೂ ಹೌದು. ಸುವರ್ಣ ಅಂದ್ರೆ ಹಿರಣ್ಯ, ಬಂಗಾರ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರ ಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಅಂತ ಕಂಡು ಬರ್ತದೆ. ಅವಳು ಸುವರ್ಣ ವರ್ಣಳು ಲಕ್ಷ್ಮೀದೇವಿ. ಸುವರ್ಣ ವರ್ಣಳಾದ ಲಕ್ಷ್ಮೀದೇವಿಯನ್ನ ಜಾತವೇದ ಸರ್ವಜ್ಞಾದ ಭಗವಂತನೇ ಆವಹ ನನ್ನ ಬಳಿಗೆ ತಗೊಂಡು ಬಾ ಅಂತ ಮಂತ್ರ ಹೇಳಿದೆ ಶ್ರೀ ಸೂಕ್ತ. ಅಲ್ಲಿ ಅವಳನ್ನು ಸುವರ್ಣವರ್ಣ ಅಂತ ಹೇಳಿದೆ. ಮತ್ತೆ ಇಲ್ಲಿ ಆ ಸುವರ್ಣವನ್ನು ವರ್ಣಳು ಅನ್ನೋ ಅರ್ಥವನ್ನ ಭೂರಿ ಎಂಬ ಶಬ್ದ ಹೇಳಿದೆ. ಆ ಭೂರಿ ನಿನ್ನ ಬಳಿ ಏನಿದೆಯಲ್ಲ ಅದನ್ನು ನೀನು ನನ್ನ ಬಳಿ ತಗೊಂಡು ಬಾ ಅಂತ ಈ ಮಂತ್ರವೂ ಕೂಡ, ಬೃಹತಿ ಮಂತ್ರವೂ ಕೂಡ ಶ್ರೀ ಸೂಕ್ತದ ತಾತ್ಪರ್ಯವನ್ನ ಒಳಗೊಂಡಿದೆ. ಆದ್ದರಿಂದ ಮಹಾಶಕ್ತಿ ಎಂಬ ನಾಮ ಮತ್ತು ಬೃಹತಿ ಮಂತ್ರ ಇವೆರಡಕ್ಕೂ ಕೂಡ ಹೀಗೊಂದು ವ್ಯಾಖ್ಯೇಯ ಭಾವ ಇದೆ. ಇಲ್ಲಿವರೆಗೆ ಸುದೀರ್ಘವಾಗಿ ಇದರ ಅರ್ಥ ನಾವು ನೋಡಿದ್ವಿ. ಈ ಅರ್ಥವನ್ನ ಮತ್ತೆ ಭಾವಾರ್ಥವನ್ನ ಎರಡನ್ನು ಸೇರಿ ನಾಳೆ ಮತ್ತೆ ನೋಡೋಣ. ಹಾಗೆ ಉಳಿದ ಉಲ್ಲೇಖಗಳು, ಮಹಾಶಕ್ತಿ ಎಂಬುದಕ್ಕೆ ಸಂಬಂಧಪಟ್ಟಂತಹ ಉಲ್ಲೇಖಗಳು ಅವೆಲ್ಲವನ್ನು ಕೂಡ ನಾಳೆ ದಿವಸ ನೋಡೋಣ.